ಇಂದಿನ ಗುರುಗಳ ಪುಣ್ಯ ಸ್ಮರಣೋತ್ಸವ ಹಾಗೂ ಸದ್ಯದ ಗುರುಗಳ 21ನೇ ವರ್ಷದ ವರ್ಧಂತಿ ಮಹೋತ್ಸವಗಳು ಬಹಳ ದಿವ್ಯವಾಗಿ ನಡೀತಾ ಇದ್ದಾವೆ. ಅದರ ಸುದ್ದಿಗಳು ಕೂಡ ನಿಮ್ಮ ಮಾಧ್ಯಮದಿಂದ ಪ್ರಕಟವಾಗಿದ್ದಾವೆ. ಈಗ ಮುಖ್ಯವಾಗಿ ನಿಮ್ಮೆಲ್ಲರಿಗೆ ಹೇಳುವಂಥ ಉದ್ದೇಶ ಏನು ಅಂತ ಕೇಳಿದರೆ, ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶ ವಿದೇಶವನ್ನು ವ್ಯಾಪಿಸಿರುವಂಥ ಒಂದು ಧರ್ಮ, ಅದಕ್ಕೆ ವೀರಶೈವ ಲಿಂಗಾಯತ ಧರ್ಮ ಅಂತ ಕರೀತಾ ಇದ್ದಾರೆ. ಈ ಧರ್ಮದ ಜನರು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ದೇಶದ ಎಲ್ಲ ಪ್ರಾಂತಗಳಲ್ಲಿ ಕೂಡ ಈ ಜನ ಇದ್ದಾರೆ. ಬಹಳಷ್ಟು ಜನರಿಗೆ ಹೇಳೋ ಕಾಲಕ್ಕೆ ವೀರಶೈವರ ಭಾಷೆ ಯಾವುದು, ಅವರ ವೇಷಭೂಷ ಎಂಥದ್ದನ್ನು ಚರ್ಚೆ ಮಾಡಿದಾಗ ನಾವು ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಹೇಳುವಾಗ, ಬಂಗಾಳಿ ಮಾತುಗಳಂಥ ವೀರಶೈವರಿದ್ದಾರೆ, ಹಿಂದಿ ಮಾತೃಭಾಷೆ ಮಾತಕ್ಕಂಥ ವೀರಶೈವರಿದ್ದಾರೆ, ಗುಜರಾತಿ ಒಡಿಸ್ಸಾ ಮಾತೃಭಾಷೆ ಮಾತಾಡ್ತಕ್ಕಂಥವರಿದ್ದಾರೆ. ಈ ಕಡೆ ದಕ್ಷಿಣದಲ್ಲಿ ಬಂದರೆ ತೆಲುಗು, ತಮಿಳು, ಮಲಯಾಳಂ ಕೂಡ ಮಾತಾಡ್ತಾರೆ. ಅಂದರೆ ನಮ್ಮ ದೇಶದ ಎಲ್ಲ ಪ್ರಾಂತಗಳಲ್ಲಿ ಅನಾದಿ ಕಾಲದಿಂದ ಅವರು ವಾಸವಾಗಿರೋದ್ರಿಂದ ಅವರ ವೇಷ ಭಿನ್ನವಾಗಿರ್ತದೆ, ಭಾಷೆ ಭಿನ್ನವಾಗಿರ್ತದೆ, ಉದ್ಯೋಗ ವ್ಯವಸಾಯಗಳು ಭಿನ್ನವಾಗಿರ್ತವೆ. ಆದರೆ ಅವರು ಪೂಜೆ ಮಾಡೋದು ಇಷ್ಟಲಿಂಗವನ್ನೇ, ಅವರು ಅಭ್ಯಾಸ ಮಾಡೋದು ಸಿದ್ಧಾಂತ ಶಿಖಾಮಣಿಯನ್ನೇ, ಅವರು ಹಚ್ಕೊಳ್ಳೋದು ಭಸ್ಮ ರುದ್ರಾಕ್ಷ ಒಂದೇ ಆಗಿರೋದ್ರಿಂದ ಧರ್ಮಾಚರಣೆಯಲ್ಲಿ ನಾವೆಲ್ಲ ಒಂದೇ ಇದ್ದೇವೆ. ಆದರೆ ವೇಷ ಭೂಷೆ ವ್ಯವಹಾರಗಳಿಂದ ಭಿನ್ನ ಆದ ಮಾತ್ರಕ್ಕೆ ನಾವು ಭಿನ್ನ ಅಲ್ಲ, ನಾವೆಲ್ಲರೂ ಒಂದನ್ನುವಂಥ ವಿಚಾರವನ್ನು ನಾವು ತಿಳ್ಕೋಬೇಕು.